ಭಾರತದ ಪ್ರಮುಖ ಆಲ್ಕೋಹಾಲ್ ಮತ್ತು ಮದ್ಯ ಉತ್ಪಾದನೆ ಹಾಗೂ ಹೊಸತನದ ಹಬ್ ಆಗಿ ಕರ್ನಾಟಕ ತನ್ನ ಸ್ಥಾನವನ್ನು ಮತ್ತಷ್ಟು ಭದ್ರಪಡಿಸಿಕೊಳ್ಳುತ್ತಿದೆ. ಪರಿಸರ ಪೂರಕ ಬೆಳವಣಿಗೆ, ದೇಶೀಯ ಉತ್ಪಾದನೆ ಮತ್ತು ಬೆಂಗಳೂರಿನಿಂದ ಹೊರಗೆ ಬ್ರೂವರಿ ಪರಿಸರ ವ್ಯವಸ್ಥೆಯ ವಿಸ್ತರಣೆಗೆ ರಾಜ್ಯ ಸರ್ಕಾರವು ಸಂಪೂರ್ಣ ಬೆಂಬಲ ಘೋಷಿಸಿದೆ. ಬೆಂಗಳೂರಿನಲ್ಲಿ ಇಂದು ನಡೆದ ಉದ್ಯಮದ ಪ್ರಮುಖ ಸಮಾವೇಶದಲ್ಲಿ ಈ ಮಹತ್ವದ ನಿರ್ಧಾರಗಳು ಚರ್ಚೆಗೆ ಬಂದವು. ಕಾರ್ಯಕ್ರಮದಲ್ಲಿ ಮಾನ್ಯ ಅಬಕಾರಿ ಸಚಿವರು, ಜಂಟಿ ಅಬಕಾರಿ ಆಯುಕ್ತರು, ಬ್ರೂವರ್ಗಳು, ಡಿಸ್ಟಿಲರಿಗಳ ಪ್ರತಿನಿಧಿಗಳು, ಪರಿಸರ ಸುಸ್ಥಿರತೆ ತಜ್ಞರು ಹಾಗೂ ತಂತ್ರಜ್ಞಾನ ಪೂರೈಕೆದಾರರು ಭಾಗವಹಿಸಿದ್ದರು. ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಿದ ಮಾನ್ಯ ಅಬಕಾರಿ ಸಚಿವರಾದ ಶ್ರೀ ಆರ್.ಬಿ. ತಿಮ್ಮಾಪುರ ಅವರು, ವ್ಯಾಪಾರ ವಹಿವಾಟು ಸುಲಭಗೊಳಿಸಲು ಮತ್ತು ರಾಜ್ಯದ ಮದ್ಯ ಉತ್ಪಾದನಾ ವ್ಯವಸ್ಥೆಯನ್ನು ಬಲಪಡಿಸಲು ಕರ್ನಾಟಕ ಸರ್ಕಾರವು ಕಳೆದ 1 ವರ್ಷದಲ್ಲಿ ಮಹತ್ವದ ಅಬಕಾರಿ ಮತ್ತು ನಿಯಂತ್ರಕ ಸುಧಾರಣೆಗಳನ್ನು ತಂದಿದೆ ಎಂದರು. ಲೈಸೆನ್ಸ್ ಪ್ರಕ್ರಿಯೆ ಸರಳೀಕರಣ, ಎಂಆರ್ಪಿ ಪರಿಷ್ಕರಣೆ ವ್ಯವಸ್ಥೆ, ಡಿಜಿಟಲ್ ಅನುಸರಣೆ ಹಾಗೂ ವಾರ್ಷಿಕ ಪರವಾನಗಿ ನವೀಕರಣ ಸುಧಾರಣೆಗಳ ಮೂಲಕ ನಾವು ಹೆಚ್ಚು ಪಾರದರ್ಶಕ ಮತ್ತು ತಂತ್ರಜ್ಞಾನ ಆಧಾರಿತ ವ್ಯವಸ್ಥೆಯನ್ನು ನಿರ್ಮಿಸುತ್ತಿದ್ದೇವೆ. ಉದ್ಯಮದ ದೀರ್ಘಾವಧಿ ಹೂಡಿಕೆಗೆ ಪೂರಕವಾಗಿ 2030ರವರೆಗೆ ನೀತಿ ಸ್ಥಿರತೆಯನ್ನು ಒದಗಿಸಲು ಸರ್ಕಾರ ಬದ್ಧವಾಗಿದೆ ಎಂದು ಸಚಿವರು ಭರವಸೆ ನೀಡಿದರು. ಕರ್ನಾಟಕವು ಇಂದು ಅಬಕಾರಿ ಸುಂಕದ ಮೂಲಕ ವಾರ್ಷಿಕವಾಗಿ ರೂಪಾಯಿ 40,000 ಕೋಟಿ ಆದಾಯವನ್ನು ಗಳಿಸುತ್ತಿದೆ. ಇದು ರಾಜ್ಯದ ಆರ್ಥಿಕತೆಯಲ್ಲಿ ಈ ಕ್ಷೇತ್ರದ ಪ್ರಾಮುಖ್ಯತೆಯನ್ನು ತೋರಿಸುತ್ತದೆ. ಆದರೆ ನಮ್ಮ ಉದ್ದೇಶ ಕೇವಲ ಆದಾಯ ಗಳಿಕೆಯಲ್ಲ, ಸುಸ್ಥಿರ ಬೆಳವಣಿಗೆಯ ಮೂಲಕ ಗ್ರಾಹಕರು, ರೈತರು, ಉತ್ಪಾದಕರು ಮತ್ತು ಸ್ಥಳೀಯ ಸಮೂಹಕ್ಕೆ ಪ್ರಯೋಜನವಾಗುವ ಸಮತೋಲಿತ ವ್ಯವಸ್ಥೆಯನ್ನು ನಿರ್ಮಿಸುವುದಾಗಿದೆ ಎಂದು ಸಚಿವರು ಸ್ಪಷ್ಟಪಡಿಸಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಇಂಡಿಯನ್ ಚೇಂಬರ್ ಆಫ್ ಕಾಮರ್ಸ್ ಅಧ್ಯಕ್ಷರಾದ ಶ್ರೀ ಶಿವಕುಮಾರ್ ಈಶ್ವರನ್ ಅವರು, ನೀರಿನ ಸಂರಕ್ಷಣೆ ಮತ್ತು ಇಂಧನ ದಕ್ಷತೆಯು ಈ ಉದ್ಯಮದ ಭವಿಷ್ಯವನ್ನು ನಿರ್ಧರಿಸಲಿವೆ ಎಂದರು. ಮಧ್ಯಮ ಉದ್ಯಮದ ಬೆಳವಣಿಗೆಯ ಲಾಭವು ನಮ್ಮ ಗ್ರಾಮೀಣ ಭಾಗಕ್ಕೂ ತಲುಪಬೇಕು. ಬ್ರೂವರಿಗಳಿಗೆ ಅಗತ್ಯವಿರುವ ಬಾರ್ಲಿ, ಧಾನ್ಯಗಳು ಮತ್ತು ಹಣ್ಣುಗಳನ್ನು ಹೊರಗಿನಿಂದ ತರಿಸುವ ಬದಲು ನಮ್ಮದೇ ರಾಜ್ಯದ ರೈತರಿಂದ ನೇರವಾಗಿ ಖರೀದಿಸಬೇಕು. ಇದರಿಂದ ಸ್ಥಳೀಯ ಪೂರೈಕೆ ಸರಪಳಿ ಬಲಗೊಳ್ಳುತ್ತದೆ ಎಂದು ಅವರು ಕರೆ ನೀಡಿದರು. ಕ್ರಾಫ್ಟ್ ಬ್ರೂವರಿಗಳಿಗೆ ಪ್ರಶಸ್ತಿ ಗೌರವ. ಇದೇ ಸಂದರ್ಭದಲ್ಲಿ ಭಾರತದ ಕ್ರಾಫ್ಟ್ ಬ್ರೂವಿಂಗ್ ಉದ್ಯಮದ ಅತ್ಯುತ್ತಮ ಸಾಧನೆಗಾಗಿ ಪ್ರಶಸ್ತಿಗಳನ್ನು ವಿತರಿಸಲಾಯಿತು. ಅಮೆರಿಕನ್ ಬ್ರೂ ವರ್ಕ್ಸ್ ಸಂಸ್ಥೆಗೆ ಅತ್ಯುತ್ತಮ ಬ್ರೂವರ್ ಪ್ರಶಸ್ತಿ ಲಭಿಸಿದರೆ, ಕ್ಲಿಂಗ್ ಬ್ರೂವರಿ ಮತ್ತು ವಯಾಸಿಸ್ ಸಂಸ್ಥೆಗಳು ಅತ್ಯುತ್ತಮ ಬೀರ್ ಲೈನ್ ಆಫ್ ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡವು. ICC ಅವರು ಇವತ್ತು ಬ್ರೀವರೀಸ್ದವರ ಒಂದು ಸೆಮಿನಾರ್ ಕಂಡಕ್ಟ್ ಮಾಡಿದರು. ನಾನು ಉದ್ಘಾಟನೆ ಪರವಾಗಿ ಬಂದಿದ್ದೆ. ಸರ್ಕಾರ ಕೈಗಾರಿಕೋದ್ಯಮಿ ಸ್ನೇಹಿ ಆಗಿರಬೇಕು, ವಾಣಿಜ್ಯೋದ್ಯಮಿ ಸ್ನೇಹಿ ಆಗಿರಬೇಕು, ಪ್ರವಾಸೋದ್ಯಮಿ ಸ್ನೇಹಿ ಆಗಿರಬೇಕು. ಕರ್ನಾಟಕದಲ್ಲಿ ಸಿದ್ದರಾಮಯ್ಯಜಿಯವರ ನೇತೃತ್ವದ ಸರ್ಕಾರದಲ್ಲಿ 60 ವರ್ಷದ ಹಳೆಯ ಕಾನೂನುಗಳನ್ನ ತಿದ್ದುಪಡಿ ಮಾಡೋದ್ರ ಮೂಲಕ ಇಂಡಸ್ಟ್ರಿ ಹಾಗೂ ಆರೋಗ್ಯಕ್ಕೆ ಗಮನದಲ್ಲಿಟ್ಟುಕೊಂಡು ಆಲ್ಕೋಹಾಲದ ಮೇಲೆ ದರ ನಿಗದಿ ಮಾಡ್ತಕ್ಕಂಥ ಹೊಸ ಕಾನೂನು ಬಹುಶಃ ಇಂಡಿಯಾದಲ್ಲಿ ಯಾರೂ ತಂದಿಲ್ಲ. ಆ ಕಾನೂನು ತರ್ತಕ್ಕಂಥದ್ದು ಹಾಗೂ ಇಂಡಸ್ಟ್ರಿ ಬೆಳವಣಿಗೆಗೆ ಹಲವಾರು ವಿಚಾರಗಳಲ್ಲಿ ತೊಡಕುಗಳಿದ್ದು, ಈ ಕಾನೂನು ತೊಡಕುಗಳು ಅನಾವಶ್ಯಕ ಹರ್ಯಾಸ್ಮೆಂಟ್ ಆಗ್ತಕ್ಕಂಥದ್ದು. ಉದಾಹರಣೆಗೆ ಅವ್ರದ್ದಾದ ಉಗ್ರಾಣಕ್ಕೆ ನಾವು ರೆಂಟ್ ಕೊಡ್ತಕ್ಕಂಥದ್ದು, ಲೈಸೆನ್ಸ್ಗಳು ಕೊಡ್ತಕ್ಕಂಥದ್ದು, ನವೀಕರಣ 5 ವರ್ಷಕ್ಕೆ ಮಾಡ್ತಕ್ಕಂಥದ್ದು. ಹೀಗೆ ಹಲವಾರು ವಿಚಾರಗಳಲ್ಲಿ ಸರ್ಕಾರ ತೆರೆದ ಮನಸ್ಸಿನಿಂದ ಇಂಡಸ್ಟ್ರಿ ಬೆಳಿಬೇಕು ಅಂತಕ್ಕಂಥದ್ದನ್ನು ಗಮನದಲ್ಲಿಟ್ಕೊಂಡು ತಂದಂಥ ಕಾನೂನುಗಳನ್ನು ಹಾಗೂ ಎಲ್ಲವೂ ವಿಚಾರಗಳನ್ನ ತಿಳಿಸಿದೆ. ಸರ್ಕಾರ ಇಂಡಸ್ಟ್ರಿಯವರ ಪರವಾಗಿದೆ. ಆರೋಗ್ಯಕರವಾದ ಮದ್ಯವನ್ನು ಸೇವನೆ ಮಾಡಲಿಕ್ಕೆ ಏನು ಇವತ್ತು ಜನರಿದ್ದಾರೆ,
ಅವ್ರ ಆರೋಗ್ಯದ ಕಡೆ ಗಮನ ಕೊಡಬೇಕು ಹಾಗಂತಕ್ಕಂಥ ಮಾತನ್ನು ನಾನು ಹೇಳಿದೆ. The ICC, Indian Chamber of Commerce, is the oldest chamber of commerce in the country. The Indian Chamber of Commerce is over 100 years old. This was done by Mahatma Gandhi ji because previously there was no chamber or any body which will help the Indian businessmen. So 100 years ago, Mahatma Gandhi ji wanted a body for Indians. So ICC was formed. There was a visionary called G.D. Birla who was our first president, and we are celebrating 100 years. The focus of ICC Karnataka is very simple. We want to ensure that Karnataka is the highest in GDP. Today, Karnataka is the third highest in the GDP in the country. So, what is the basics? Hospitality industry. We feel that models like Dubai, Singapore, Hong Kong all have become big in business and infrastructure only because of hospitality industry. So my role as the ICC chairman is more to ensure that we have balanced investments across Karnataka, not only the city of Bangalore. We are looking at investment Hubli, Belgaum, Dharwad, also in Mysore. Smaller towns, smaller cities has these hospitality industries. So by that, investment will grow and Karnataka will become the world leaders and also highest in GDP in the country. This is our vision for ICC.